ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೈಯದ್ ಮೋಸಿನ್ ಅಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಟ್ರೆಂಡ್ ಆಗಿರುವ ಈ ವಿಡಿಯೋ ನೀವು ನೋಡಿರಬಹುದು. ಹಾಗಾದ್ರೆ ಏನಿದು ಘಟನೆ ಅಂತೀರಾ? ಆಮೇರ್ ಅಲ್ ಗಡಾಫಿ ಎಂಬ ವ್ಯಕ್ತಿ ಹಜ್ ಯಾತ್ರೆಗೆಂದು ಬರುತ್ತಾರೆ. ವಿಮಾನ ನಿಲ್ದಾಣದ ಭದ್ರತಾ ವ್ಯವಸ್ಥೆಯಲ್ಲಿ ಫ್ಲಾಗ್ ಮಾಡಲಾಗಿತ್ತು. ಹಾಗಾಗಿ ಅವರನ್ನು ಕೌಂಟರ್ನಲ್ಲಿ ಇರಿಸಲಾಗುತ್ತದೆ. ನಾವು ನಿಮಗಾಗಿ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ, ಆದರೆ ನೀವು ನಮ್ಮೊಂದಿಗೆ ಸ್ವಲ್ಪ ಸಮಯ ಕಾಯಬೇಕು ಎಂದು ಅವರಿಗೆ ವಿಮಾನ ನಿಲ್ದಾಣದಲ್ಲಿ ತಿಳಿಸಲಾಗುತ್ತದೆ. ಅವರ ಜೊತೆಗೆ ಹಜ್ ಯಾತ್ರೆ ಬಂದ ಗುಂಪು ವಿಮಾನವನ್ನು ಹತ್ತಿದಾಗ ಅವರನ್ನು ಇನ್ನೂ ವಿಮಾನ ನಿಲ್ದಾಣದ ಕೌಂಟರ್ನಲ್ಲಿ ಇರಿಸಲಾಗುತ್ತದೆ. ಭದ್ರತಾ ಸಮಸ್ಯೆಯನ್ನು ಪರಿಹರಿಸಿದ ನಂತರ ಅಮೀರ್ ಇನ್ನೂ ಏರ್ಪೋರ್ಟ್ನಲ್ಲಿದ್ದಾರೆ, ಬರ್ತಾರೆ ಎಂದಾಗ ಸಮಯ ಆಗಿರುತ್ತದೆ. ಹಾಗಾಗಿ ಪೈಲಟ್ ಅವರಿಗಾಗಿ ಬಾಗಿಲು ತೆರೆಯಲು ನಿರಾಕರಿಸುತ್ತಾನೆ ಮತ್ತು ಅವರಿಲ್ಲದೆ ನಿರ್ಗಮಿಸಲು ನಿರ್ಧರಿಸುತ್ತಾನೆ ಎಂದು ಗಲ್ಫ್ ನ್ಯೂಸ್ ವರದಿ ಮಾಡಿದೆ. ನಿರ್ಧಾರದಂತೆ ಫ್ಲೈಟ್ ಟೇಕ್ ಆಫ್ ಆಗುತ್ತದೆ. ವಿಮಾನ ಹೋಗಿದೆ, ನೀವು ಮರಳಿ ಮುಂದಿನ ವರ್ಷ ಮತ್ತೆ ಹೋಗಿ ಎಂದು ಭದ್ರತಾ ಅಧಿಕಾರಿಗಳು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು ಕೂಡ ಆಮೇರ್ ಇಲ್ಲ, ಈ ವರ್ಷವೇ ನಾನು ಪವಿತ್ರ ಹಜ್ ಬಯಸಿದ್ದೇನೆ, ಹಜ್ಗೆ ಹೋಗಲು ಬಂದಿದ್ದೇನೆ, ನನ್ನ ಅಲ್ಲಾಹ್ ನನ್ನನ್ನು ಕರೆಸುತ್ತಾನೆ ಎಂದು ಆಮೇರ್ ಅವರು ಹಠ ಹಿಡಿದು ವಿಮಾನ ನಿಲ್ದಾಣದಿಂದ ಹೊರಬರಲು ನಿರಾಕರಿಸಿದರು. ಟೇಕ್ ಆಫ್ ಆದ ಕೂಡಲೇ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ವಿಮಾನ ಮತ್ತೆ ಹಿಂತಿರುಗಿ ಬರುತ್ತದೆ. ವಿಮಾನವು ಸಣ್ಣ ರಿಪೇರಿಗೆ ಒಳಗಾಗುತ್ತದೆ. ಆದರೆ ಪೈಲಟ್ ಮತ್ತೆ ಬಾಗಿಲು ತೆರೆಯಲು ನಿರಾಕರಿಸಿ ಆಮೇರ್ನನ್ನು ಬಿಟ್ಟು ಏರ್ಪ್ಲೇನ್ ಎರಡನೇ ಬಾರಿಗೆ ಟೇಕ್ ಆಫ್ ಆಗುತ್ತದೆ. ಈಗಂತಲೂ ಈ ಪ್ಲೇನ್ ಬರಲು ಸಾಧ್ಯವಿಲ್ಲ, ದಯವಿಟ್ಟು ನೀವು ಮನೆಗೆ ಹೊರಡಿ, ಹಠ ಮಾಡಬೇಡಿ, ಮುಂದಿನ ವರ್ಷ ಹಜ್ ಯಾತ್ರೆಗೆ ಬನ್ನಿ ಎಂದು ಸಿಬ್ಬಂದಿಗಳು ಮನವರಿಕೆ ಮಾಡಿದರೂ ಆಮೇರ್ ಮಾತ್ರ ಅಲ್ಲಿಂದ ಹೋಗಲು ಒಪ್ಪುವುದಿಲ್ಲ. ಎರಡನೇ ಬಾರಿ ಟೇಕ್ ಆಫ್ ಆದ ವಿಮಾನ ಮತ್ತೆ ಸಮಸ್ಯೆಯನ್ನು ಎದುರಿಸುತ್ತದೆ. ವಿಮಾನದಲ್ಲಿ ಮತ್ತೆ ದೋಷ ಕಂಡು ಬರುತ್ತದೆ. ಇದು ಅಲ್ಲಾಹನ ಕಡೆಯಿಂದ ಆಗುತ್ತಿದೆ ಎಂದು ಅರಿತ ಪೈಲಟ್ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಪ್ರಕಾರ ಎರಡನೇ ಲ್ಯಾಂಡಿಂಗ್ ನಂತರ ಈ ವಿಮಾನದಲ್ಲಿ ಆಮೇರ್ ನಮ್ಮೊಂದಿಗೆ ಇಲ್ಲದಿದ್ದರೆ ನಾನು ಮತ್ತೆ ಹಾರುವುದಿಲ್ಲ ಎಂದು ಕ್ಯಾಪ್ಟನ್ ಪ್ರತಿಜ್ಞೆ ಮಾಡುತ್ತಾನೆ. ಏತನ್ಮಧ್ಯ ಅಧಿಕಾರಿಗಳು ಆಮೇರ್ ಅವರ ಪ್ರಯಾಣಕ್ಕೆ ದಾರಿ ಮಾಡಿಕೊಟ್ಟರು ಮತ್ತು ಅವರು ಮೂರನೇ ಪ್ರಯತ್ನದಲ್ಲಿ ವಿಮಾನವನ್ನು ಏರಿದರು. ಘಟನೆಯ ಕುರಿತು ಮಾತನಾಡಿದ ಆಮೇರ್, ನಾನು ಹಜ್ಗೆ ಹೋಗಬೇಕೆಂದು ಮಾತ್ರ ಬಯಸಿದ್ದೆ ಮತ್ತು ಅದನ್ನು ನನಗಾಗಿ ಬರೆದರೆ ಯಾವುದೇ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಾನು ನಂಬಿದ್ದೇನೆ ಎಂದು ಹೇಳಿದರು. ಬಯಸಿದರೆ ದೇವರು ಕೂಡ ಪ್ರತ್ಯಕ್ಷನಾಗುತ್ತಾನೆ ಎಂಬುದಕ್ಕೆ ಇದೇ ಸಾಕ್ಷಿಯಲ್ಲವೇ? ಇದೀಗ ಆಮೇರ್ ಅವರ ಫೋಟೋ ಮತ್ತು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿವೆ. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.